ಆ್ಯಕ್ಚುಲಿ ನನ್ನ ಅಡ್ವೈಸ್ ಏನು ಅಂದರೆ ಜನರಲಿ ಎಲ್ಲ ಪಾಪ್ಯುಲೇಷನ್ಗೆ ಜನರಲ್ ಪಾಪ್ಯುಲೇಷನ್ ಎಲ್ಲ ವಿಮೆನ್ಗೆ ಎಟ್ ದ ಏಜ್ ಆಫ್ 21 ಅಥವಾ 25 ಇಯರ್ಸಿಂದ ನೆಗ್ಲೆಕ್ಟ್ ಮಾಡಬಾರ್ದು ದೇರ್ ಓನ್ ಹೆಲ್ತ್. ಸೊ ಅವ್ರು ಫ್ರಮ್ ದ ಏಜ್ ಆಫ್ 21 to 25 ಇಯರ್ಸ್ ದೇ ಹ್ಯಾವ್ ಟು ಸ್ಟಾರ್ಟ್ ಗೆಟಿಂಗ್ ಸ್ಕ್ರೀನ್ ಪ್ಯಾಪ್ಸ್ಮಿಯರ್ ಅಥವಾ HPV DNA ಟೆಸ್ಟ್ ಮಾಡಿಸ್ತಾನೆ ಇರಬೇಕು ಎವ್ರಿ 3 to 5 ಇಯರ್ಸ್. ಅನ್ಸತ್ತೆ ನಾನು ಒಂದ್ಸತಿ ಮಾಡಿಸ್ತಿದ್ದೀನಿ ಮತ್ತೇನಕ್ಕೆ ಮಾಡಿಸ್ಬೇಕು ಅಂತ ಅದು ಹಾಗಲ್ಲ. ಒಂದ್ಸತಿ ನೆಗೆಟಿವ್ ಬಂದರೆ ಇಟ್ಸ್ ನಾಟ್ ಲೈಕ್ ಮುಂದೆ ಬರಲ್ಲ ಅಂತ ಅಲ್ಲ. ಸೊ ಎವ್ರಿ 3 to 5 ಇಯರ್ಸ್ ಅಪ್ ಟು ದ ಏಜ್ ಆಫ್ 65 to 70 ಇಯರ್ಸ್ ಇದು ಮಾಡಿಸ್ತಾನೆ ಇರಬೇಕು. ಓಕೆ, ಸೊ ಅದಾದಮೇಲೆ ನೆಕ್ಸ್ಟು HPV ವ್ಯಾಕ್ಸಿನೇಷನ್ ತೊಗೊಳಗಿದ್ರೆ 9 to 14 ಇಯರ್ಸ್ ಇಸ್ ಅ ಟಾರ್ಗೆಟ್ ಏಜ್ ಗ್ರೂಪ್ ಫಾರ್ ಬೋತ್ ಮೆನ್ ಆ್ಯಂಡ್ ವುಮೆನ್ ಇಬ್ಬರು ತೊಗೊಳ್ಬೋದು. ಬಟ್ ಸ್ಟಿಲ್ ಅವ್ರಿಗೆ ವೈರಸ್ ಇರುತ್ತೆ, ನಾವು ತೊಗೊಳ್ಬೋದು. ಅಪ್ ಟು ದ 45 ಇಯರ್ಸ್ ಆಲ್ಸೋ ತೊಗೊಳ್ಬೋದು, ಬಟ್ ಎಫೆಕ್ಟಿವಿಟಿ ಅದ್ರದ್ದು ಕಮ್ಮಿ ಇರುತ್ತೆ ಅಂತ ಗೊತ್ತಿರಬೇಕು. ಓಕೆ, ಆಮೇಲೆ ವ್ಯಾಕ್ಸಿನೇಷನ್ ತೊಗೊಂಡ್ಮೇಲೆ ನಾವು ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಸ್ಕೋಬಾರ್ದು ಅಂತ ಅಲ್ಲ. ಈವನ್ ವ್ಯಾಕ್ಸಿನೇಷನ್ ತೊಗೊಂಡ್ಮೇಲೆ ಕೂಡ ನಾವು HPV DNA ಟೆಸ್ಟು ಪ್ಯಾಪ್ಸ್ಮಿಯರ್ ಟೆಸ್ಟು ರೂಟೀನ್ಲಿ ಎವ್ರಿ 3 to 5 ಇಯರ್ಸ್ ಮಾಡಿಸ್ತಾನೆ ಇರಬೇಕು. ಇದೊಂದಿದೆ. ಆಮೇಲೆ ಸಿಮ್ಟಮ್ಸ್ನ ಯಾವತ್ತೂ ನೆಗ್ಲಿಜಿಬಲ್ ಮಾಡಬಾರ್ದು. ನಾವು ವ್ಯಾಕ್ಸಿನ್ ತೊಗೊಳ್ತಾ ಇದ್ದೀವಿ, ಟೆಸ್ಟು ಮಾಡಿಸ್ಕೊಂಡಿದ್ದೀವಿ, ಬಟ್ ಅದಾದ ನಂತರ ನನಗೆ ಈ ಥರ ಸಿಮ್ಟಮ್ಸ್ ಆಗ್ತಾಯಿದೆ, ಬ್ಲೀಡಿಂಗ್ ಅಬ್ನಾರ್ಮಲ್ ಬ್ಲೀಡಿಂಗ್ ಆಗ್ತಾಯಿದೆ, ಅಬ್ನಾರ್ಮಲ್ ಡಿಸ್ಚಾರ್ಜ್ ಆಗ್ತಾಯಿದೆ, ಸೊ ಸಂಬಂಧ ನಂತರ ಬ್ಲೀಡಿಂಗ್ ಆಗ್ತಾಯಿದೆ. ಸೊ ಇದನ್ನೆಲ್ಲ ನಾವು ಲೈಟಾಗಿ ತೊಗೊಳ್ಬಾರ್ದು. ಸೊ ಇಫ್ ದೇ ಎನಿ ಆಫ್ ದ ಸಿಮ್ಟಮ್ಸ್ ಅವ್ರಿಗೇನು ಕಂಡು ಬರ್ತು ಅಂದರೆ ದೇ ಹ್ಯಾವ್ ಟು ಗೋ ಟು ದೇರ್ ಫಿಸಿಷಿಯನ್ ಇಮಿಡಿಯೇಟ್ಲಿ, ಡಿಲೇ ಮಾಡಬಾರ್ದು. ಅದಾದಮೇಲೆ ಹ್ಯಾಬಿಟ್ಸ್ ಆಗಲಿ ರಿಸ್ಕ್ ಫ್ಯಾಕ್ಟರ್ಸ್ ಆಗಲಿ ಅವಾಯ್ಡ್ ಮಾಡಬೇಕು. ಏನಾದರೂ ಎಕ್ಸೆಸಿವ್ ಸ್ಮೋಕಿಂಗ್ ಇತ್ತು, ಆಲ್ಕೋಹಾಲ್ ಇತ್ತು, ಅಥವಾ ಮಲ್ಟಿಪಲ್ ಪಾರ್ಟ್ನರ್ಸ್ ಇತ್ತು, ಸ್ವಲ್ಪ ಇಮ್ಯುನಿಟಿ ಕಮ್ಮಿ ಇತ್ತು, ಸೊ ಎಕ್ಸೆಸಿವ್ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಮೇಲಿದ್ದರು, ಸೊ ಅವ್ರು ಏನು ಮಾಡಬೇಕು, ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ನ ಅವಾಯ್ಡ್ ಮಾಡಬೇಕು. ಸೊ ದ್ಯಾಟ್ ಅವ್ರ ಇಮ್ಯುನಿಟಿ ಸ್ಟ್ರಾಂಗ್ ಆಗಬೇಕು. ಸೊ ಸ್ಮೋಕಿಂಗಿಂದ, ಆಲ್ಕೋಹಾಲ್ ಅಡಿಕ್ಷನಿಂದ ಇದು ಸ್ವಲ್ಪ ಜಾಸ್ತಿ ಆಗುತ್ತೆ, ಇನ್ಫೆಕ್ಷನ್ ಪರ್ಸಿಸ್ಟಿಂಗ್ ಎಲ್ಲ. ಸೊ ಇದನ್ನೆಲ್ಲ ನಾವು ಒಂದು ಲೆವೆಲ್ಗೆ ಲಿಮಿಟ್ ಮಾಡಿದರೆ ದೇ ಕ್ಯಾನ್ ಟೇಕ್ ಕೇರ್ ಆಫ್ ದೇರ್ ಹೆಲ್ತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.